ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮಾರ್ಚ್ 3 ಮತ್ತು ಹೋಳಿ ಹುಣ್ಣಿಮೆ ಮತ್ತು ಚಂದ್ರ ಗ್ರಹಣದ ನಂತರ ಮಿಥುನ ರಾಶಿಯವರಿಗೆ ಸಂಭವಿಸುವ ಅಪಾಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಮಾರ್ಚ್ 3ನೇ ತಾರೀಕು ಮತ್ತು ಹೋಳಿ ಹುಣ್ಣಿಮೆ ಸಮಯವು ಮಿಥುನ ರಾಶಿಯವರ ಜೀವನದಲ್ಲಿ ಒಂದು ವಿಶೇಷ ತಿರುವಿನ ಘಟ್ಟವಾಗಿ ಪರಿಗಣಿಸಲಾಗುತ್ತದೆ. ಈ ಅವಧಿಯಲ್ಲಿ ಚಂದ್ರಗ್ರಹಣದ ಪ್ರಭಾವವು ಸೇರುವುದರಿಂದ ಮನಸ್ಸಿನ ಸ್ಥಿತಿಯಲ್ಲಿ, ದೈನಂದಿನ ಜೀವನ ಕ್ರಮದಲ್ಲಿ ಮತ್ತು ಸಂಬಂಧಗಳಲ್ಲಿ ಕೆಲವು ಬದಲಾವಣೆಗಳು ಉಂಟಾಗಬಹುದು ಎಂದು ಜ್ಯೋತಿಷ್ಯಶಾಸ್ತ್ರ ಹೇಳುತ್ತದೆ. ಮಿಥುನ ರಾಶಿಯವರು ಸ್ವಭಾವತಃ ಚಂಚಲ ಮನಸ್ಸಿನವರು, ಬುದ್ಧಿವಂತರೂ ಆಗಿರುತ್ತಾರೆ. ಆದರೆ ಚಂದ್ರಗ್ರಹಣದ ನಂತರ ಕೆಲವು ಅಪಾಯದ ಸೂಚನೆಗಳು ಗೋಚರಿಸಬಹುದು ಎಂಬ ನಂಬಿಕೆಯಿದೆ. ಈ ಕುರಿತು ಸರಳ ಕನ್ನಡದಲ್ಲಿ ವಿವರವಾಗಿ ಪರಿಗಣಿಸೋಣ. ಚಂದ್ರನು ಮನಸ್ಸಿನ ಪ್ರತೀಕ. ಚಂದ್ರಗ್ರಹಣದ ಸಮಯದಲ್ಲಿ ಚಂದ್ರನ ಪ್ರಕಾಶ ಕುಂದುತ್ತದೆ. ಇದರಿಂದ ಮನಸ್ಸಿನ ಸ್ಪಷ್ಟತೆ ಕೆಲಕಾಲ ಕಡಿಮೆಯಾಗುವ ಸಾಧ್ಯತೆ ಇರುತ್ತದೆ. ಮಿಥುನ ರಾಶಿಯವರು ಹೆಚ್ಚು ಚಿಂತಿಸುವ ಸ್ವಭಾವ ಹೊಂದಿರುವುದರಿಂದ ಈ ಅವಧಿಯಲ್ಲಿ ಅತಿಯಾದ ಆಲೋಚನೆಗಳಿಂದ ಆತಂಕ ಹೆಚ್ಚಾಗಬಹುದು. ಸಣ್ಣ ವಿಷಯಗಳನ್ನು ದೊಡ್ಡದಾಗಿ ಕಾಣುವ ಮನೋಭಾವ ಬೆಳೆದು ನಿರ್ಧಾರಗಳಲ್ಲಿ ತಡವಾಗುವ ಅಪಾಯ ಇರುತ್ತದೆ. ಇದರಿಂದ ವೃತ್ತಿ ಜೀವನದಲ್ಲಿ ಕೆಲವು ಅಸಮಾಧಾನಕರ ಘಟನೆಗಳು ಸಂಭವಿಸಬಹುದು. ಹೋಳಿ ಹುಣ್ಣಿಮೆ ಸಂತೋಷ ಮತ್ತು ಉಲ್ಲಾಸದ ಹಬ್ಬ, ಆದರೆ ಈ ಹಬ್ಬದ ನಂತರ ಮಿಥುನ ರಾಶಿಯವರು ಅಜಾಗರೂಕತೆಯಿಂದ ನಡೆದುಕೊಂಡರೆ ಆರ್ಥಿಕ ನಷ್ಟ ಎದುರಾಗುವ ಸಾಧ್ಯತೆ ಇದೆ. ಅನಾವಶ್ಯಕ ಖರ್ಚುಗಳು ಹೆಚ್ಚಾಗಬಹುದು. ಸ್ನೇಹಿತರ ಮಾತಿಗೆ ಮೋಸವಾಗಿ ಹೂಡಿಕೆ ಮಾಡಿದರೆ ಹಣಕಾಸಿನ ಸಂಕಷ್ಟ ಎದುರಾಗಬಹುದು. ಆದ್ದರಿಂದ ಈ ಸಮಯದಲ್ಲಿ ಎಚ್ಚರಿಕೆ ಮತ್ತು ವಿವೇಕ ಅಗತ್ಯ. ಕುಟುಂಬ ಸಂಬಂಧಗಳಲ್ಲಿ ಕೂಡ ಸಣ್ಣ ಸಣ್ಣ ಮನಸ್ತಾಪಗಳು ಉಂಟಾಗಬಹುದು. ಮಿಥುನ ರಾಶಿಯವರು ತಮ್ಮ ಮಾತಿನಲ್ಲಿ ಜಾಗ್ರತೆ ಇರಿಸಿಕೊಳ್ಳಬೇಕು. ಅಜಾಗರೂಕವಾಗಿ ಹೇಳಿದ ಮಾತು ದೊಡ್ಡ ವಾದವಿವಾದಕ್ಕೆ ಕಾರಣವಾಗಬಹುದು. ದಾಂಪತ್ಯ ಜೀವನದಲ್ಲಿ ಅನುಮಾನ ಭಾವನೆಗಳು ತಲೆದೋರುವ ಸಾಧ್ಯತೆಯಿದೆ. ಇವುಗಳನ್ನು ಸಮಾಧಾನದಿಂದ ಪರಿಹರಿಸಬೇಕು. ಇಲ್ಲವಾದರೆ ಸಂಬಂಧಗಳಲ್ಲಿ ಬಿರುಕು ಉಂಟಾಗುವ ಅಪಾಯವಿದೆ. ಆರೋಗ್ಯದ ದೃಷ್ಟಿಯಿಂದ ಚಂದ್ರಗ್ರಹಣದ ನಂತರ ಮನಸ್ಸಿನ ಅಶಾಂತಿ ಹೆಚ್ಚಾದರೆ ನಿದ್ರೆ ಕೊರತೆ ಉಂಟಾಗಬಹುದು. ತಲೆನೋವು, ಕಣ್ಣು ನೋವು, ಮಾನಸಿಕ ದೌರ್ಬಲ್ಯ ಕಂಡುಬರುವ ಸಾಧ್ಯತೆ ಇದೆ. ಆಹಾರ ಕ್ರಮದಲ್ಲಿ ನಿಯಮ ಪಾಲಿಸದಿದ್ದರೆ ಜೀರ್ಣಕ್ರಿಯೆ ಸಮಸ್ಯೆಗಳು ಎದುರಾಗಬಹುದು. ಮಿಥುನ ರಾಶಿಯವರು ನಿಯಮಿತ ವ್ಯಾಯಾಮ ಮತ್ತು ಧ್ಯಾನ ಮಾಡುವುದರಿಂದ ಈ ಅಪಾಯಗಳನ್ನು ಕಡಿಮೆ ಮಾಡಬಹುದು. ಶಿಕ್ಷಣ ಕ್ಷೇತ್ರದಲ್ಲಿರುವ ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೆ ಗಮನಚ್ಯುತಿ ಸಂಭವಿಸಬಹುದು. ಮನಸ್ಸಿನ ಚಂಚಲತೆ ಓದಿನ ಮೇಲೆ ಪರಿಣಾಮ ಬೀರುತ್ತದೆ. ಪರೀಕ್ಷೆಗಳ ಸಮಯದಲ್ಲಿ ಆತಂಕ ಹೆಚ್ಚಾದರೆ ಫಲಿತಾಂಶ ಕಡಿಮೆಯಾಗುವ ಸಾಧ್ಯತೆ ಇದೆ. ಆದ್ದರಿಂದ ನಿಯಮಿತ ಅಧ್ಯಯನ ಹಾಗೂ ಧೈರ್ಯ ಅಗತ್ಯ. ಸಾಮಾಜಿಕವಾಗಿ ಕೆಲವು ತಪ್ಪು ಆರೋಪಗಳು ಎದುರಾಗುವ ಸಾಧ್ಯತೆ ಇದೆ. ಮಿಥುನ ರಾಶಿಯವರು ತಮ್ಮ ಹೆಸರು ಕಾಪಾಡಿಕೊಳ್ಳಲು ಜಾಗ್ರತೆ ವಹಿಸಬೇಕು. ಹೊಸ ಪರಿಚಯಗಳಲ್ಲಿ ತಕ್ಷಣ ನಂಬಿಕೆ ಇಡುವುದು ಅಪಾಯಕರ. ಮೋಸದ ಸಂದರ್ಭಗಳನ್ನು ತಪ್ಪಿಸಲು ವಿವೇಕದಿಂದ ನಡೆದುಕೊಳ್ಳಬೇಕು. ಒಟ್ಟಿನಲ್ಲಿ ಮಾರ್ಚ್ 3ನೇ ತಾರೀಕು ಮತ್ತು ಹೋಳಿ ಹುಣ್ಣಿಮೆ ನಂತರ ಚಂದ್ರಗ್ರಹಣದ ಪರಿಣಾಮದಿಂದ ಮಿಥುನ ರಾಶಿಯವರಿಗೆ ಕೆಲವು ಅಪಾಯದ ಸೂಚನೆಗಳು ಕಾಣಿಸಬಹುದು. ಆದರೆ ಇದು ಶಾಶ್ವತ ಅಲ್ಲ. ಜಾಗ್ರತೆ, ಧೈರ್ಯ ಮತ್ತು ಸಮತೋಲನದಿಂದ ನಡೆದುಕೊಂಡರೆ ಎಲ್ಲ ಅಡಚಣೆಗಳನ್ನು ದಾಟಬಹುದು. ಮನಸ್ಸಿನ ಸ್ಥೈರ್ಯ ಉಳಿಸಿಕೊಂಡು ವಿವೇಕದಿಂದ ನಿರ್ಧಾರ ತೆಗೆದುಕೊಂಡರೆ ಯಾವುದೇ ಅಪಾಯ ದೊಡ್ಡದಾಗುವುದಿಲ್ಲ. ಬದುಕಿನ ಪ್ರತಿಯೊಂದು ಪರೀಕ್ಷೆಯೂ ಅನುಭವ ನೀಡುತ್ತದೆ ಎಂಬ ಅರಿವಿನಿಂದ ಮುಂದುವರಿದರೆ ಮಿಥುನ ರಾಶಿಯವರು ಯಶಸ್ಸಿನ ದಾರಿಗೆ ಮರಳಬಹುದು. ಈ ಅವಧಿಯಲ್ಲಿ ಪ್ರಮುಖ ಅಪಾಯವೆಂದರೆ ತಪ್ಪು ನಿರ್ಧಾರ. ಅತಿಯಾದ ಆಲೋಚನೆ ಮತ್ತು ಗೊಂದಲದಿಂದ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ಕೈಗೊಳ್ಳಲು ಸಾಧ್ಯವಾಗದೆ ಹೋಗಬಹುದು. ಉದ್ಯೋಗದಲ್ಲಿ ಹೊಸ ಅವಕಾಶ ಸಿಕ್ಕರೂ ಅದನ್ನು ಕೈಚೆಲ್ಲುವ ಸಾಧ್ಯತೆ ಇದೆ. ಕೆಲವರಿಗೆ ಹಳೆಯ ಕೆಲಸದಲ್ಲಿ ಅಸಮಾಧಾನ ಹೆಚ್ಚಾಗಬಹುದು. ಮೇಲಾಧಿಕಾರಿಗಳೊಂದಿಗೆ ಮಾತಿನ ಭಿನ್ನಾಭಿಪ್ರಾಯ ಉಂಟಾದರೆ ಸ್ಥಾನಮಾನಕ್ಕೆ ಧಕ್ಕೆಯಾಗುವ ಅಪಾಯವಿದೆ. ಆರ್ಥಿಕವಾಗಿ ಈ ಸಮಯ ಎಚ್ಚರಿಕೆಯ ಸಮಯ. ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಮನೆ ಸಂಬಂಧಿತ ವೆಚ್ಚ, ವಾಹನ ದುರಸ್ತಿ, ವೈದ್ಯಕೀಯ ವೆಚ್ಚ ಇತ್ಯಾದಿ ಹಠಾತ್ ಎದುರಾಗಬಹುದು. ಮಿಥುನ ರಾಶಿಯವರು ಹಣಕಾಸಿನ ಯೋಜನೆ ಸರಿಯಾಗಿ ಮಾಡದಿದ್ದರೆ ಸಾಲದ ಒತ್ತಡ ಹೆಚ್ಚಾಗಬಹುದು. ಸ್ನೇಹಿತರ ಸಲಹೆ ಮೇಲೆ ತಕ್ಷಣ ಹೂಡಿಕೆ ಮಾಡುವುದರಿಂದ ಮೋಸವಾಗುವ ಸಾಧ್ಯತೆ ಇದೆ. ಹೊಸ ವ್ಯಾಪಾರ ಆರಂಭಿಸುವವರು ಸಂಪೂರ್ಣ ಪರಿಶೀಲನೆ ಮಾಡಿದ ನಂತರವೇ ಮುಂದುವರಿಯಬೇಕು. ಕುಟುಂಬ ಜೀವನದಲ್ಲಿಯೂ ಅಪಾಯದ ಸೂಚನೆಗಳು ಕಾಣಿಸಬಹುದು. ದಾಂಪತ್ಯ ಜೀವನದಲ್ಲಿ ಸಣ್ಣ ವಿಷಯದಿಂದಲೇ ದೊಡ್ಡ ವಾದ ಉಂಟಾಗುವ ಸಾಧ್ಯತೆ ಇದೆ. ಅನುಮಾನ ಭಾವನೆಗಳು ತಲೆದೋರಬಹುದು.
ಮಿಥುನ ರಾಶಿಯವರು ಮಾತಿನ ನಿಯಂತ್ರಣ ಕಾಪಾಡಿಕೊಳ್ಳಬೇಕು. ಅಜಾಗರೂಕವಾಗಿ ಹೇಳಿದ ಮಾತು ಸಂಬಂಧದಲ್ಲಿ ದೂರವನ್ನು ಸೃಷ್ಟಿಸಬಹುದು. ಮಕ್ಕಳ ಬಗ್ಗೆ ಚಿಂತೆ ಹೆಚ್ಚಾಗಬಹುದು. ಹಿರಿಯರ ಆರೋಗ್ಯ ಸಮಸ್ಯೆ ಮನಸ್ಸಿಗೆ ಕಳವಳ ತರಬಹುದು. ಶಿಕ್ಷಣ ಕ್ಷೇತ್ರದಲ್ಲಿರುವ ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೆ ಗಮನಚ್ಯುತಿ ಅಪಾಯ. ಮನಸ್ಸಿನ ಅಶಾಂತಿಯಿಂದ ಓದಿನಲ್ಲಿ ಆಸಕ್ತಿ ಕಡಿಮೆಯಾಗಬಹುದು. ಪರೀಕ್ಷಾ ಫಲಿತಾಂಶ ನಿರೀಕ್ಷಿತ ಮಟ್ಟದಲ್ಲಿ ಬರದಿದ್ದರೆ ನಿರಾಶೆ ಹೆಚ್ಚಾಗಬಹುದು. ಆದ್ದರಿಂದ ಸಮಯ ನಿರ್ವಹಣೆ ಮತ್ತು ಏಕಾಗ್ರತೆ ಮುಖ್ಯ. ಹಿರಿಯರ ಮಾರ್ಗದರ್ಶನ ಪಡೆಯುವುದು ಒಳಿತು. ವ್ಯಾಪಾರಿಗಳಿಗೆ ಪಾಲುದಾರರೊಂದಿಗೆ ಭಿನ್ನಾಭಿಪ್ರಾಯ ಸಂಭವಿಸಬಹುದು. ಒಪ್ಪಂದಗಳಲ್ಲಿ ಸ್ಪಷ್ಟತೆ ಇಲ್ಲದಿದ್ದರೆ ಕಾನೂನು ಸಂಬಂಧಿತ ಸಮಸ್ಯೆಗಳು ಎದುರಾಗಬಹುದು. ದಾಖಲೆಗಳನ್ನು ಪರಿಶೀಲನೆ ಮಾಡದೆ ಸಹಿ ಮಾಡುವುದು ಅಪಾಯಕಾರಿಯಾಗಿದೆ. ಸಹನೆಯಿಂದ ನಿರ್ಧಾರ ತೆಗೆದುಕೊಳ್ಳಬೇಕು. ಆಧ್ಯಾತ್ಮಿಕವಾಗಿ ಈ ಕಾಲವನ್ನು ಶಾಂತಿಯ ಕಾಲವನ್ನಾಗಿ ಮಾಡಬಹುದು. ಪ್ರಾರ್ಥನೆ, ಜಪ, ಧ್ಯಾನ ಇವು ಮನಸ್ಸಿಗೆ ಬಲ ನೀಡುತ್ತವೆ. ಚಂದ್ರನ ಶಾಂತಿಗಾಗಿ ಉಪಾಸನೆ ಮಾಡುವ ನಂಬಿಕೆಯಿದೆ. ಹಿರಿಯರ ಆಶೀರ್ವಾದ ಮತ್ತು ಪೋಷಕರ ಸೇವೆ ಸಂಕಷ್ಟಗಳನ್ನು ಕಡಿಮೆ ಮಾಡುತ್ತದೆ ಎಂದು ಪರಂಪರೆ ಹೇಳುತ್ತದೆ. ಮಾರ್ಚ್ 3ನೇ ತಾರೀಕು ಮತ್ತು ಹೋಳಿ ಹುಣ್ಣಿಮೆ ನಂತರದ ಚಂದ್ರಗ್ರಹಣ ಮಿಥುನ ರಾಶಿಯವರಿಗೆ ಎಚ್ಚರಿಕೆಯ ಸಮಯ. ಇದು ಶಾಶ್ವತ ದುಃಖದ ಸೂಚನೆ ಅಲ್ಲ, ಆದರೆ ನಿರ್ಲಕ್ಷ್ಯ ಮಾಡಿದರೆ ಸಮಸ್ಯೆಗಳು ಹೆಚ್ಚಾಗಬಹುದು. ಜಾಗ್ರತೆ, ಸಹನೆ, ಧೈರ್ಯ ಮತ್ತು ಆತ್ಮಪರಿಶೀಲನೆ ಇವುಗಳಿಂದ ಎಲ್ಲಾ ಅಪಾಯಗಳನ್ನು ತಡೆಗಟ್ಟಬಹುದು. ಮನಸ್ಸನ್ನು ಸಮತೋಲನದಲ್ಲಿ ಇಟ್ಟುಕೊಂಡು ವಿವೇಕದಿಂದ ನಡೆದುಕೊಂಡರೆ ಸಂಕಷ್ಟಗಳು ಸಹ ಪಾಠವಾಗಿ ಪರಿಣಮಿಸಿ ಮುಂದಿನ ಯಶಸ್ಸಿಗೆ ದಾರಿ ತೋರಿಸುತ್ತವೆ. ಮಾರ್ಚ್ 3ನೇ ತಾರೀಕು ಹಾಗೂ ಹೋಳಿ ಹುಣ್ಣಿಮೆ ನಂತರದ ಚಂದ್ರಗ್ರಹಣವು ಮಿಥುನ ರಾಶಿಯವರಿಗೆ ಮನಸ್ಸಿನ ಅಸ್ಥಿರತೆ, ಆರ್ಥಿಕ ಎಚ್ಚರಿಕೆ ಮತ್ತು ಸಂಬಂಧಗಳಲ್ಲಿ ಜಾಗೃತೆಯ ಅವಶ್ಯಕತೆಯನ್ನು ಸೂಚಿಸುತ್ತದೆ. ಆತುರದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಸಮಸ್ಯೆ ಉಂಟುಮಾಡಬಹುದು. ಕುಟುಂಬ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಮಾತಿನ ನಿಯಂತ್ರಣ ಅತ್ಯಂತ ಮುಖ್ಯ. ಆರೋಗ್ಯದ ಕಡೆ ಗಮನ ನೀಡಿ ಧ್ಯಾನ ಮತ್ತು ನಿಯಮಿತ ಜೀವನ ಕ್ರಮ ಅನುಸರಿಸಿದರೆ ಸಂಕಷ್ಟಗಳನ್ನು ಕಡಿಮೆ ಮಾಡಬಹುದು. ಈ ಸಮಯ ಶಾಶ್ವತ ಕಷ್ಟದ ಕಾಲವಲ್ಲ. ಸಹನೆ, ವಿವೇಕ ಮತ್ತು ಆತ್ಮವಿಶ್ವಾಸದಿಂದ ನಡೆದುಕೊಂಡರೆ ಅಪಾಯಗಳು ದೂರವಾಗಿ ಅನುಭವ ಮತ್ತು ಬೆಳವಣಿಗೆಗೆ ಅವಕಾಶವಾಗಿ ರೂಪಾಂತರಗೊಳ್ಳುತ್ತವೆ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿ ಇರುವ ಬೆಲ್ಲೈಕಾನ್ ಒತ್ತಿದ್ದರಿಂದ ನಮ್ಮ ಹೊಸ ವಿಡಿಯೋಗಳನ್ನು ತಕ್ಷಣವೇ ವೀಕ್ಷಿಸಬಹುದು.